ನಾರಾಯಣ ಸ್ವಾಮಿ ಅವರು ನಾನು ಹೇಳಿದ ಆಕ್ಷೇಪಣೆ ಏನಂದ್ರೆ ಅವ್ರು ಮಾತಾಡಿದ್ಕಂತ ಏನು ಆಕ್ಷೇಪಣೆ ಇಲ್ಲ. ಕೆಲವು ಶಬ್ದಗಳನ್ನ ಇಲ್ಲಿ ಮಾತಾಡ್ಲಿಕ್ಕೆ ಬರೋದಿಲ್ಲ. ಆಯ್ತು ಅಂತ ಪದಗಳನ್ನ ತೆಗೆದಾಕ್ಬೇಕು. ನಾನ್ ಮಾತಾಡಿದ್ರೆ ಸರಿ ಇರುತ್ತಾ ಅಂತ ಹೇಳಿ ದಯಮಾಡಿ ನಾನ್ ಮಾತಾಡಿದ್ದು ತೆಗ್ಸಾಕಿ, ಅವ್ರು ಮಾತಾಡಿದ್ದು ತೆಗ್ಸಾಕಿ. ನಾನೇನು ಪರ್ಪಸ್ಲಿ ಮಾತಾಡ್ಲಿಲ್ಲ. ಈ ಶಬ್ದ ಮಾತಾಡಿದ್ರೆ ತಪ್ಪು ಅಂತ ಹೇಳಿದೆ ನಾನು. ಅವ್ರಿಗೇನ್ ಪಾಕಿಸ್ತಾನದ ಪರವಾಗಿ ಶಿಕ್ಷೆ ಕೊಡಿಸ್ಲಿ. ಆಯ್ತು, ಒಂದ್ ನಿಮಿಷ ಕೊಡಿ, ಒಂದ್ ನಿಮಿಷ ಅವಕಾಶ ಕೊಡ್ರಿ. ರೆಡಿ, 1 ಸೆಕೆಂಡ್ ಅವಕಾಶ ಕೊಡಿ. 1 ಸೆಕೆಂಡ್ ನೋಡಿ. ಭಗವಂತ ಸೃಷ್ಟಿ ಮಾಡಿದಾಗ 100ಕ್ಕೂ 100 ಯಾರು ಕೂಡ ಪರ್ಫೆಕ್ಟ್ ಇಲ್ಲ. ಎಲ್ಲರಿಗೂ ಒಂದೊಂದು ನ್ಯೂನತೆ, ಒಂದೊಂದು ಸಮಸ್ಯೆ ಇರ್ತದೆ. ಆಗ ಒಂದೊಂದು ನ್ಯೂನತೆ ಒಂದು ಆಗ್ತದೆ. ಆದ್ರೆ ಯಾರಿಗೂ 100ಕ್ಕೂ 100 ದೇವರು ಪರ್ಫೆಕ್ಟ್ ಮಾಡಿಸಷ್ಟು ಆಗೋದಿಲ್ಲ. ಅದನ್ನ ಏನು ವಿಚಾರ ಇದೆಯಾ ಅಂತ ತಗೊಳ್ಳ. ಮತ್ತೆ ಎಲ್ಲ ಕೂಡ ರೂಲ್ಸ್ ಪ್ರಕಾರ ಮಾಡ್ಲಿಕ್ಕೆ ನೆಕ್ಸ್ಟ್ ನಿಮ್ಮನ್ನೇ ಸ್ಪೀಕರ್ ಆಗಿ ಮಾಡ್ಲಿಕ್ಕೆ ನಾವು ಹೇಳ್ತೇವೆ. ಬಂದು ಕೂತ್ಕೊಳ್ಳಿ, 100ಕ್ಕೂ ನೀವು ಸರಿ ಮಾಡಿ ಅದನ್ನು. ಆಯ್ತು, ನಾನು ಮಾತಾಡಿ. ಬಳಸಬಾರದು ಅಂತ ಅಷ್ಟೇ ನಾನು ಹೇಳಿದೆ ಹೊರತು ಯತ್ನಾಳ್ ಸಾಹೇಬರು ಮಾತನಾಡೋ ಸಂದರ್ಭದಲ್ಲಿ ಇಲ್ಲ ಏನಿಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇಸ್ಲಾಂ ಬಗ್ಗೆ ಮಾತಾಡೋದು ತಕರಾರಿಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇನ್ನೊಂದು ಕೂಡ ಹೇಳಿದ್ರು. ಅವರು ಬುದ್ಧಿಸಂ ಅನ್ನ ಸ್ವೀಕಾರ ಮಾಡ್ಬೇಕಾದ್ರೆ 14 ವರ್ಷ ಅಧ್ಯಯನ ಮಾಡಿದ್ರು ಅಧ್ಯಕ್ಷರೇ. ಇಸ್ಲಾಂ ಧರ್ಮ, ಕ್ರಿಶ್ಚಿಯನ್ ಧರ್ಮ ಎಲ್ಲ ನಾವೇ ನಿಮ್ ತಕರಾರು ಮಾಡ್ತಾ ಎಲ್ಲದ್ರ ಬಗ್ಗೆನೂ ಅಧ್ಯಯನ ಮಾಡಿದ್ದಾರೆ. ಅವಾಗ ಹೇಳಿದ್ದಾರೆ. ಅಂಬೇಡ್ಕರ್ ಅವರು ಪಾಕಿಸ್ತಾನ ವಿಭಜನೆ ಬಗ್ಗೆನೂ ಬರ್ದಿದ್ದಾರೆ ಅಧ್ಯಕ್ಷ. ಅವರು ಬರೀ ಅರ್ಧ ಹೇಳಿದ್ರು. ಅದ್ರಲ್ಲೇ ಸಜೆಸ್ಟ್ ಮಾಡಿರೋದು ದೇಶ ವಿಭಜನೆ ಧರ್ಮದ ಆಧಾರದ ಮೇಲೆ ಫಸ್ಟ್ ಪ್ರಪೋಸಲ್ ಕೊಟ್ಟಿದ್ದು ಯಾರು ಅಂತ ಸ್ವಲ್ಪ ಅವ್ರು ತಿಳಿಸ್ಬೇಕು. ಜೊತೆಗೆ ಇವರು ಅದು ಒಂದೇ ಬುಕ್ ಅಲ್ಲ, ಬಾಬಾ ಸಾಹೇಬ್ ರಿಡಲ್ಸ್ ಇನ್ ಹಿಂದೂಯಿಸಂ ಅದು ನಾನು ಓದ್ಬಿಟ್ಟು ಅದು ನಾನು ಇಲ್ಲಿ ಹೇಳಿ. ಆದ್ರೆ ಈ 2 ನೇಷನ್ ಥಿಯರಿ ಫಸ್ಟ್ ಪ್ರಪೋಸಲ್ ಯಾರು ಕೊಟ್ಟಿದ್ದು ನಿಮ್ಗೆ ಗೊತ್ತಿಲ್ಲ ಅಂದ್ರೆ ನಾನು ಹೇಳ್ತೀನಿ. ಇಂಡಿಯಾ ಪಾಕಿಸ್ತಾನ ವೀರ್ ಸಾವರ್ಕರ್ ಅವರು 2 ನೇಷನ್ ಥಿಯರಿ ಫಸ್ಟ್ ಪ್ರಪೋಸ್ ಮಾಡಿದ್ದು. ಈ ದೇಶ ವಿಭಜನೆ ಆಗ್ಬೇಕಂದ್ಬಿಟ್ಟು ಅವ್ರ ಗುರುಗಳು ಸಜೆಸ್ಟ್ ಮಾಡಿದ್ದು. ನೋಡಿ, ಇತಿಹಾಸ ಕಳ್ಕೊಳ್ರಿ, ದಾಖಲೆ ಕೊಡ್ರಿ. ಆಯ್ತು, ಮಾತಾಡಿದ್ರಲ್ಲ, ಗುರುಗಳ ಬಗ್ಗೆ ಇವ್ರಿಗೆ ಗೊತ್ತಿಲ್ಲ. ಆಯ್ತು, ಐ ಚಾಲೆಂಜ್ ತಿಳ್ಕೊಳ್ಳಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅಲ್ಲ ಅದ್ರ ಬಗ್ಗೆ ಆಕ್ಷೇಪ ಮಾಡಿದ್ದಾರೆ. ಅದಕ್ಕೆ ನಾನು ಇನ್ನೊಂದು ಮೀಟಿಂಗ್ ಇಟ್ಕೊಳ್ತೇನೆ. ಎಷ್ಟು ವರ್ಷ ಅಂತ ಹೇಳ್ತೀರಾ ಸರ್? ಸಾವರ್ಕರ್ ಅವ್ರು ಏನ್ ಮಾಡಿದ್ರು ಅದನ್ನು ಹೇಳಿ. ಪ್ರಿಯಾಂಕ್ ಅವರೇ, ಆಮೇಲೆ ಸರ್ ರಿಡಲ್ಸ್ ಇನ್ ಹಿಂದೂಯಿಸಂ ನೋಡಿ ಓದಿದ್ದೀರಾ? ಪ್ರಿಯಾಂಕ್ ಅವರೇ, ಇಲ್ಲ, ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳ್ತಾ ಇದಾರಲ್ಲ, ನಾನಲ್ಲ ಸರ್, ಬಾಬಾ ಸಾಹೇಬ್ ಹೇಳಿದ್ದು. ನೀವು ಓದಿದ್ದೀರಾ ಅಂತ ಹೇಳ್ತಾ ಇದ್ರಲ್ಲ. ಅದ್ರ ಬಗ್ಗೆ ಬ್ರಹ್ಮ ಬಗ್ಗೆ ಬರ್ದಾರ, ಮಹೇಶ್ವರ್ ಬಗ್ಗೆ ಬರ್ದಾರ, ಚರ್ಚೆ ಮಾಡ್ತಿರೋದ್ರಲ್ಲಿ ಎಲ್ಲ ಗೊತ್ತಿರುವಂತ ವಿಚಾರವೇ. ನಾನು ಹೇಳ್ತೀನಿ, ಎಲ್ಲ ವಿಚಾರ ಗೊತ್ತಿಲ್ಲ. ನಾನು ಸ್ವಾಮಿ ಮಾತಾಡಿ. ವೀರ್ ಸಾವರ್ಕರ್ ಓದಿವಿ. ನಾನು ಸ್ವಾಮಿ ಮೈಕ್ ಹೇಗೆ ಇಷ್ಟ ಸರಿ ಇತ್ತು? ಮೈಕ್ ಕನೆಕ್ಷನ್ ಕೊಟ್ಟು ಕೂತ್ಕೊಂಡು ಮಾತಾಡೋ ಮೈಕ್ ಇದೆ, ನಿಂತ್ಕೊಂಡು ಮೈಕ್ ಇರಲಿಲ್ಲ. ಸನ್ಮಾನ್ಯ ಅಧ್ಯಕ್ಷ, ನೆಕ್ಸ್ಟ್ ಜೂನ್ ಜುಲೈ ಆಗ್ತದೆ, ಮಾತಾಡ್ಲಿಕ್ಕೆ ಆಯ್ತಾ? ಅಲ್ಲ, ಇಲ್ಲಿ ಬಂದ ಮಾತಾಡಿ. ನಿಮ್ಮ ಪ್ರತಿಪಕ್ಷ ನಾಯಕರಿಗೆ ಹೇಳಿ, ಅಲ್ಲಿದ್ದು ಮಾತಾಡಬೇಡಿ. ಇಲ್ಲ, ಆಗುದಿಲ್ಲ, ಕೂತ್ಕೊಳ್ಳಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.